ತಮಗೆ ಮನಸ್ಪೂರ್ವಕವಾದಂತ ತಮ್ಮ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಸೂಚಿಸ್ತಾ ಸಭಾಧ್ಯಕ್ಷರೇ, ಇವತ್ತು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಾಧನೆನ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಮೆಲುಕಾಕಬೇಕಾಗಿದೆ. ಸಭಾಧ್ಯಕ್ಷರೇ, 1995-96ನೇ ಇಸ್ವಿಯಲ್ಲಿ ಮೊದಲನೇ ಬಜೆಟ್ ಮಂಡನೆ ಮಾಡಿ ಇವತ್ತು 2026-27ನೇ ಇಸ್ವಿಯಲ್ಲಿ 17ನೇ ಬಜೆಟ್ ನ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು ಸಭಾಧ್ಯಕ್ಷರೇ ಒಂದು ಐತಿಹಾಸಿಕವಾದಂತಹ ಸಾಧನೆ. 1995-96ರಲ್ಲಿ ಅವರು ಮಂಡನೆ ಮಾಡಿದಂತ ಬಜೆಟಿನ ಗಾತ್ರ ಎಷ್ಟು ಅಂತಂದ್ರೆ 10,859 ಕೋಟಿ. ಇವತ್ತು 2026-27ನೇ ಇಸ್ವಿಯಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಗಾತ್ರ ಎಷ್ಟು ಅಂತಂದ್ರೆ 4,48,004 ಕೋಟಿ ರೂಪಾಯಿಗಳ. ಸಭಾಧ್ಯಕ್ಷರೇ, 30 ವರ್ಷಗಳ ಸುದೀರ್ಘವಾದಂತ ಅವರ ರಾಜಕೀಯದ ಅನುಭವದಲ್ಲಿ ಬಜೆಟ್ ಗಾತ್ರ ಸುಮಾರು 40 ಪಟ್ಟಷ್ಟು ಜಾಸ್ತಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಬಜೆಟ್ ಅಲ್ಲಿ ಕೂಡ ನಾವು ಗಮನಿಸಬೇಕಾದಂತ ವಿಷಯ ಏನಂತಂದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಕಳಕಳಿನ ಅವ್ರು ಮಂಡನೆ ಮಾಡಿರ್ತಕ್ಕಂಥ 17 ಬಜೆಟ್ಗಳಲ್ಲಿ ಕೂಡ ನಾವು ನೋಡಬಹುದು. ಸಭಾಧ್ಯಕ್ಷರೇ, ಮತ್ತೆ ಅವರು ಕೆಳವರ್ಗದಲ್ಲಿರ್ತಕ್ಕಂಥ ಜನರ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸಿ ದುಡ್ದಿ ತತ್ವ ಸಿದ್ಧಾಂತಿಕವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದನ್ನ ಸಭಾಧ್ಯಕ್ಷರೇ ನಾವು ಬಜೆಟ್ಗಳಲ್ಲಿ ನೋಡಬಹುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಅದೇ ತರದಲ್ಲಿ ಸಾಮಾಜಿಕ ಬದ್ಧತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಾವ ತರ ಇದೆ ಅಂತಂದ್ರೆ 2017ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ಇವತ್ತು ಮೊದಲನೇ ಕ್ರಮ ಅವ್ರು ತಗೊಂಡಂತದ್ದೇನಂತಂದ್ರೆ ವಿಧಾನಸೌಧಕ್ಕೆ ಬಂದು ಅನ್ನಭಾಗ್ಯ ಅಂತ ಏನು ಘೋಷಣೆ ಮಾಡಿದ್ರು ಅದನ್ನ ಜಾರಿಗೆ ಮಾಡುವಂತ ಕೆಲಸ ಮಾಡಿ ಕರ್ನಾಟಕ ರಾಜ್ಯನ ಒಂದು ಹಸಿವು ಮುಕ್ತ ರಾಜ್ಯವಾಗಿ ಮಾಡಂತ ಒಂದು ಕೆಲಸನ ಮಾಡಿದ್ರು. ಸಭಾಧ್ಯಕ್ಷರು, ಅದೇ ರೀತಿಯಲ್ಲಿ 2ನೇ ಬಾರಿ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿನೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂಗೆ ಅವ್ರು ಮಾಡಿದಂತ ಮೊಟ್ಟ ಮೊದಲನೇದಾದಂತ ಕೆಲಸ ಏನಂತಂದ್ರೆ ಪಂಚ ಗ್ಯಾರಂಟಿಗಳನ್ನ ಏನ್ ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು ಆ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತರಂತ ಕೆಲಸನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸಭಾಧ್ಯಕ್ಷರೇ, ಅದೇ ತರದಲ್ಲಿ ನಾವು ನೋಡ್ಕೊಳ್ತಾ ಹೋದ್ರೆ ಇವತ್ತು ಸಾಕಷ್ಟು ಸದಸ್ಯರು ಈ ಬಾರಿ ಬಜೆಟ್ ಬಗ್ಗೆ ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಏನ್ ಮಾತಾಡ್ತಾ ಇರ್ತಕ್ಕಂಥದ್ದಂದ್ರೆ ರಾಜ್ಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಸಾಲ ಆಗಿರ್ಬೋದು ಅಥವಾ ರಾಜಸ್ವದ ಕೊರತೆ ಬಗ್ಗೆ ಆಗಿರ್ಬೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಗಳನ್ನ ನಾವು ನೋಡಿದ್ರೆ 2004ನೇ ಇಸ್ವಿಯಲ್ಲಿ ಅವರು ಮಂಡನೆ ಮಾಡತಕ್ಕಂಥ ಬಜೆಟ್ ಅಲ್ಲಿ 72 ಕೋಟಿ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿದ್ರು. ಸಭಾಧ್ಯಕ್ಷರು, 2005-6ನೇ ಇಸ್ವಿಯಲ್ಲಿ ನಾವು ನೋಡಿದ್ರೆ 854 ಕೋಟಿ ಸರ್ಪ್ಲಸ್ ಬಜೆಟ್ ನ ಮಂಡನೆ ಮಾಡಿದ್ರು. ಸಭಾಧ್ಯಕ್ಷರೇ, ಅದೇ ತರದಲ್ಲಿ ನಾವು ನೋಡ್ಕೊಂಡು ಬಂದ್ರೆ 2018-19ನೇ ಇಸ್ವಿಯಲ್ಲಿ ಅವರೇನು ಬಜೆಟ್ ಮಂಡನೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಕೂಡ ರೆವೆನ್ಯೂ ಸರ್ಪ್ಲಸ್ ಬಜೆಟ್ ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ. ಸಭಾಧ್ಯಕ್ಷರೇ, ಇವತ್ತು ಸಾಲ ಮಾಡಂತದ್ದು ಏನೊಂದು ತಪ್ಪು ಕೆಲಸ ಅಲ್ಲ. ವೈಯಕ್ತಿಕವಾಗಿ ನಾವು ಅಭಿವೃದ್ಧಿ ಆಗ್ಬೇಕಾದ್ರೆ, ಕಾರ್ಖಾನೆಗಳು ಕಂಪನಿಗಳ ಅಭಿವೃದ್ಧಿ ಆಗ್ಬೇಕಾದ್ರೆ, ರಾಜ್ಯ ಸರ್ಕಾರಗಳ ಅಭಿವೃದ್ಧಿ ಆಗ್ಬೇಕಾದ್ರೆ ಸಹಜವಾಗಿ ಸಾಲ ತಗೊಳ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಸಭಾಧ್ಯಕ್ಷರೇ, ಆದ್ರೆ ಎಷ್ಟು ಸಾಲ ಒಂದು ಸರ್ಕಾರ ತಗೋಬಹುದು ಅಂತಂದ್ರೆ 2003ನೇ ಇಸ್ವಿಯಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅವರು ಪರಿಮಿತಿಗಳೇನಂತಂದ್ರೆ ಫಿಸ್ಕಲ್ ಡೆಫಿಸಿಟ್ ಇವತ್ತೇನಿದೆ ರಾಜ್ಯದ್ದು 3% GSDP ಒಳಗಡೆ ಇರಬೇಕು. ಮತ್ತೆ ರಾಜ್ಯದ ಸಮಗ್ರವಾದಂತ ಸಾಲ ಏನಿರುತ್ತೆ ಸ್ಟೇಟ್ ಡೆಟ್ ಏನಿರುತ್ತೆ GSDP 25% ಒಳಗಡೆ ಇರಬೇಕು ಅಂತೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೋತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಈ ಎಲ್ಲಾ ಪರಿಮಿತಿಗಳ ಒಳಗಡೆ ಇದೆ ಅಂತೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಭಾಧ್ಯಕ್ಷರೇ, ಇವತ್ತು ನಾವು ಒಂದು ವಿಷಯನ ಗಮನಿಸಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದಂತ ಬಜೆಟ್ಗಳಲ್ಲಿ ರೆವೆನ್ಯೂ ಡೆಫಿಸಿಟ್ ಯಾವಾಗ ಪ್ರಾರಂಭ ಆಯಿತು ಅಂತಂದ್ರೆ 2023ನೇ ಇಸ್ವಿಯಲ್ಲಿ ಅವ್ರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಜೆಟ್ ನ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ನಾವು ರೆವೆನ್ಯೂ ಡೆಫಿಸಿಟ್ ಅಂದ್ರೆ ರಾಜಸ್ವದ ಕೊರತೆನ ನೋಡಿದ್ವಿ. ಸಭಾಧ್ಯಕ್ಷರೇ, ಆ ರಾಜಸ್ವದ ಕೊರತೆ ಯಾಕೆ ಈ ರಾಜ್ಯಕ್ಕೆ ಆಗ್ತಾ ಇದೆ ಅಂತಂದ್ರೆ ಪ್ರಮುಖವಾಗಿ
ಮೂರು ಕಾರಣಗಳಿದೆ ಸಭಾಧ್ಯಕ್ಷರೇ. ಆ ಮೂರು ಕಾರಣಗಳ ಬಗ್ಗೆ ನಾನು ಮಾತಾಡಿ ನನ್ನ ಭಾಷಣ ಮುಗಿಸ್ತೀನಿ. ಅತಿ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಸಭಾಧ್ಯಕ್ಷರೇ. ಆ ಮೂರು ಕಾರಣ ಏನು ಅಂತಂದ್ರೆ, ಕೇಂದ್ರದಲ್ಲಿರ್ತಕ್ಕಂಥ NDA ಸರ್ಕಾರ ಇವತ್ತೇನಿದೆ, ಬಿಜೆಪಿ ನೇತೃತ್ವದ ಸರ್ಕಾರ ಏನಿದೆ, ಅವರ ಒಂದು ಆರ್ಥಿಕ ತತ್ವ ಸಿದ್ಧಾಂತಗಳಿಂದ, ಯಾರ ಪರ ಈ ಸರ್ಕಾರ ನಿಲ್ಲಬೇಕು ಅನ್ನೋ ಒಂದು ನಿಲುವುಗಳಿಂದ ಇವತ್ತು ಈ ರೀತಿಯಾದಂತ ತೊಂದರೆಗಳು ರಾಜ್ಯ ಸರ್ಕಾರಗಳಿಗೆ ಆಗ್ತಾವೆ. ಬಡವರನ್ನ ಬಿಟ್ಟು ನೀವು ಶಾಸಕರಿದ್ದೀರಿ, ದೊಡ್ಡ ಪೊಲಿಟಿಕಲ್ ಲೈಫ್ ನಿಮ್ಮ ಮುಂದಿದೆ. ನೀವು ಏನು ಮಾತಾಡ್ತಿರಲ್ಲ ಅದು ಸರಿಯಾಗಿರ್ಬೇಕು. ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕೊನೆ ಬಜೆಟ್ ಅನ್ನು ಏನ್ ಕೊಟ್ಟು ಹೋದ್ರು, ಅವರು ಕೂಡ ಫಿಸ್ಕಲ್ ಡೆಫಿಸಿಟ್ ಕೂಡ ಮಂಡನೆ ಮಾಡಿದ್ದಾರೆ. ನಾಟ್ ದಟ್ ದೇ ಹ್ಯಾವ್ ಮೆನ್ಷನ್ಡ್. ಈಗ ಬೆಲ್ಲದವ್ರೆ ದಯವಿಟ್ಟು ತಾವು ಮಾತಾಡಬೇಕಾದಂತ ಸಂದರ್ಭದಲ್ಲಿ ನೀವು ಐತಲ್ಲ ನಿಮ್ಮ ಸರ್ಕಾರ ಹೋಗಲಿ, ತಾವು ಮಾತಾಡಬೇಕಾದಂತ ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಿ ಅದ ನಿಮಗೆ ಮತ್ತೆ ನಾಳೆ ತಿರುಗಿ ಬಾಣ ಆಗಬಾರ್ದು. ತಾವು ಮಾತಾಡಬೇಕಾದಂತ ಲೈಫ್ ಏನೇನೋ ಹೇಳಿ ಶರದ್ ಅಂದ್ರೆ ಏನೋ ಮಾತಾಡ್ತಾರೆ ಅನ್ನುವಂತ ಕಲ್ಪನೆ ಬರೋದು ಮಾಡಕ್ ಹೋಗ್ಬಾರ್ದು. ತಾವು ಮಾತಾಡಬೇಕಾದಂತ ಸಂದರ್ಭದಲ್ಲಿ ತಾವು ಮಾತಾಡ್ಕೊಡಿ. ಫ್ಯಾಕ್ಟ್ಸ್ ಮಾತಾಡಿ. ಸಭಾಧ್ಯಕ್ಷರೇ, ಇವತ್ತು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಮತ್ತೆ ತತ್ವ ಸಿದ್ಧಾಂತದ ಬಗ್ಗೆ ಮಾತಾಡಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಭಾಧ್ಯಕ್ಷರೇ, ಇವತ್ತು ಈ ದೇಶದಲ್ಲಿ ಸುಮಾರು 10 ವರ್ಷದಲ್ಲಿ NDA ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ 10 ವರ್ಷದಲ್ಲಿ 2014ರಿಂದ 2024ವರೆಗೂ ಬಂಡವಾಳ ಶಾಹಿಗಳ, ಸಾಹುಕಾರಗಳ, ಉದ್ಯಮಿಗಳ, ದೊಡ್ಡ ಕಾರ್ಖಾನೆಗಳ, ಕಂಪನಿಗಳ ಸಾಲ ಎಷ್ಟು ಮೊತ್ತಕ್ಕೆ ಮನ್ನಾ ಆಗಿದೆ ಅಂತಂದ್ರೆ 16,11,000 ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಶಾಹಿಗಳ ಸಾಲನ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬ್ಯಾಂಕ್ಗಳು ಮನ್ನಾ ಮಾಡಿವೆ ಸಭಾಧ್ಯಕ್ಷರೇ. 16,11,000 ಕೋಟಿ ಎಷ್ಟು ಅಂತಂದ್ರೆ ಅಷ್ಟೊಂದು ದೊಡ್ಡ ಗಾತ್ರದ ಒಂದು ಸಂಖ್ಯೆನ ಕೇಳಿದಾಗ ಅದು ಏನು ಅಂತ ಗೊತ್ತಾಗೋದಿಲ್ಲ ಸಭಾಧ್ಯಕ್ಷರು. 2008ರಲ್ಲಿ UPA ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ಹೊರೆ ಆಯಿತು ಅಂತಂದ್ರೆ 60,000 ಕೋಟಿ ಸಭಾಧ್ಯಕ್ಷರು. ದೇಶಾದ್ಯಂತ ಎಲ್ಲರ ಸಾಲ ಮನ್ನಾ ಮಾಡಿದಂತ ಸಂದರ್ಭದಲ್ಲಿ ಆರ್ಥಿಕ ಹೊರೆ ಆಗಿದ್ದು 60,000 ಕೋಟಿ. ಇವತ್ತು ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ಬಂಡವಾಳ ಶಾಹಿಗಳ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು 16,011 ಕೋಟಿ. ಅಂದ್ರೆ ಆ ಒಂದು ಹೋಲಿಕೆ ಮಾಡಿದ್ರೆ 25 ಬಾರಿ ರೈತರ ಸಾಲ ಮನ್ನಾ ಮಾಡಬಹುದಿತ್ತು. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರ ಸಾಲ ಮನ್ನಾ ಮಾಡಬಹುದಿತ್ತು. ಆ ಒಂದು ಪ್ರಮಾಣದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಈ 16,11,000 ಕೋಟಿ ಸಾಲ ಮನ್ನಾ ಆಗಿದೆ. ಸಾಲ ಮನ್ನಾ ಆಗಿರೋದ್ರಿಂದ ಬರ್ತೀನಿ ಹೇಳ್ತೀನಿ ಅದನ್ನು ಹೇಳ್ತೀನಿ. ನೀವು ಹೇಳುವಾಗ ಹೇಳಿ ಅವರು ಈಗ 16,60,000 ಕೋಟಿ ಹೇಳಿದ್ದಾರೆ. ಹೇಳ್ತೀನಿ ಹೇಳಕ್ ಅವಕಾಶ ಕೊಡ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 11,11,000 ಕೋಟಿ ಸಾಲಗಳು ಮನ್ನಾ ಆಗಿದ್ದು ಯಾರ ಸರ್ಕಾರದ ಅವಧಿಯಲ್ಲಿ? ಯಾರು ನೋಡ್ಕೊತಾ ಇದ್ರು? ಯಾರು ಆಡಳಿತದಲ್ಲಿದ್ರು? ತೋರಿಸು. ಅಂಕಿಅಂಶಗಳು ಕೊಟ್ಟು ಪ್ರಕಾರ ಅಂಕಿಅಂಶಗಳಿಂದ ಯಾವುದು ಮಾತಾಡ್ತಾ ಇಲ್ಲ. ಅಂಕಿಅಂಶಗಳು ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನ ಹೇಳ್ತಿದ್ದೀನಿ ನಾನು, ಬೇರೆಯವ್ರ ಅಂಕಿಅಂಶ ಹೇಳ್ತಾ ಇಲ್ಲ. ನಾನು ಮತ್ತೆ ನಿಮ್ಮ ಕೇಂದ್ರ ಸಚಿವರಲ್ಲಿ ನಿಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರೆ ಅಲ್ಲಿ ಮಾತಾಡ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಅಲ್ಲೆಲ್ಲ ಎಂಪಿಗಳು ಮಾತಾಡ್ತಾರೆ. ಇಲ್ಲಿ ಇರೋದನ್ನ ಮಾತಾಡಪ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಗಾಡಿಯಲ್ಲಿ ಗುಂಡು ಹೊಡೆದಾಗ ಹೇಳ್ಬಾರ್ದು. ಸಾಧ್ಯನೇ ಇಲ್ಲ. ಈಗ ಗಾಳಿಯಲ್ಲಿ ಗುಂಡು ಹಿಡಿದೆ ಅಂತ ಹೇಳ್ತೀರಿ, ನಾನು ಹೇಳಲೇಬೇಕಾಗತ್ತೆ. 2014-15 ಇಸ್ವಿಯಲ್ಲಿ 58,000 ಕೋಟಿ ರೂಪಾಯಿ ಸಾಲ ಮನ್ನಾ ಆಗಿದೆ. 2015-16 ಇಸ್ವಿಯಲ್ಲಿ 70,000 ಕೋಟಿ ಸಾಲ ಮನ್ನಾ ಆಗಿದೆ. 2016-17 ಇಸ್ವಿಯಲ್ಲಿ 1,08,000 ಕೋಟಿ ಸಾಲ ಮನ್ನಾ ಆಗಿದೆ. 2017-18ರಲ್ಲಿ 1,60,000 ಕೋಟಿ, 18-19ರಲ್ಲಿ 2,35,844 ಕೋಟಿ ಸಾಲಗಳನ್ನ ಬ್ಯಾಂಕ್ಗಳ ಕಡೆಯಿಂದ ಮನ್ನಾ ಮಾಡಿಸವ್ರೆ. ಅದನ್ನೇ ಹೇಳೋಣ. ಇವತ್ತು ಇವೆಲ್ಲ ಮನ್ನಾ ಆಗ್ಬೇಕಂತಂದ್ರೆ ಸಭಾಧ್ಯಕ್ಷರೇ,
ಈ ಸಾಲಗಳು ಮನ್ನಾ ಆದಂತ ಸಂದರ್ಭದಲ್ಲಿ ಕಾಸು ಯಾರು ಕಳ್ಕೊಳ್ಳುವಂಥದ್ದು? ರಾಜ್ಯ ಸರ್ಕಾರನೂ ಕಾಸು ಕಳ್ಕೊಳ್ಳಲ್ಲ, ಕೇಂದ್ರ ಸರ್ಕಾರನೂ ಕಾಸು ಕೊಂಡ್ಕೊಳ್ಳಲ್ಲ. ಇಷ್ಟೆಲ್ಲ ಸಾಲಗಳು ಮನ್ನಾ ಮಾಡಿವೆ ಅಲ್ಲ ಬ್ಯಾಂಕ್ಗಳು, ಇಷ್ಟೆಲ್ಲ ಸಾಲಗಳು ಮನ್ನಾ ಮಾಡಿದಾಗ ಯಾವ ಬ್ಯಾಂಕು ಕೂಡ ಲಾಸ್ ಅಲ್ಲಿ ಹೋಗಿಲ್ಲ. ಈ ಎಲ್ಲ ಹೊರೆನ, ಈ ಸಾಲ ಮನ್ನದ ಹೊರೆನ ಯಾರು ಹೊರಬೇಕು ಅಂತಂದ್ರೆ ಸಾರ್ವಜನಿಕರು, ನಾವು ನೀವು ಹೊರಬೇಕು. ಜನ್ಧನ್ ಅಕೌಂಟ್ ಹಾಕೊಟ್ಟಿರ್ತಕ್ಕಂಥ ಬಡವನು ಹೊರಬೇಕು. ಊರಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು, ನೌಕರರು, ಅವರು ಏನಿವತ್ತು ಸಾಲ ತಗೋತಾರಲ್ಲ ಅವ್ರ ಮೇಲೆ ಹಾಕಂತ ಬಡ್ಡಿ ಪರ್ಸೆಂಟ್ಗಳು ಜಾಸ್ತಿ ಮಾಡಿ, ATM ಅಲ್ಲಿ ವಿಡ್ರಾ ಮಾಡಿದ್ರೆ ಸರ್ಚಾರ್ಜ್ಗಳು ಹಾಕಿ, ಬ್ಯಾಂಕ್ ಡಿಪಾಸಿಟ್ ಮಿನಿಮಮ್ ಇಲ್ಲದೆ ಇದ್ರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ, ಈ ರೀತಿಯಾಗಿ ಬಡವರಿಂದ ಕಾಸನ್ನ ಕಿತ್ಕೊಂಡು ಸಾಹುಕಾರ್ಗೆ ಇವತ್ತು ಸಾಲ ಮನ್ನಾ ಮಾಡಂತ ಒಂದು ಕೆಲಸ ಇವತ್ತು ನಡೀತಾ ಇದೆ. ಸಭಾಧ್ಯಕ್ಷರೇ, ಇವತ್ತು ಸತೀಶ್ ಅಣ್ಣವರು ನನಗೂ ಕೂಡ ಆತ್ಮೀಯರು, ಕೇಳಿದ್ರು ಎಲ್ಲೋಯ್ತಪ್ಪ ಈ ಕಾಸು ಅಂತೇಳಿ. ಈ ಕಾಸು ಎಲ್ಲೋಯ್ತು ಅಂತ ಹೇಳಿದ್ರೆ 16 ಲಕ್ಷ ಕೋಟಿ ಇವತ್ತು ಮಾಯ ಆಗಿರ್ತಕ್ಕಂಥದ್ದು ಬಂಡವಾಳಶಾಹಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಉದಾಹರಣೆ ಕೊಡ್ತೀನಿ, ಇದೇ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ದಿ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ exposed how public banks were made to accept rupees 16,000 crores from 10 financially stressed companies after they were taken over by Adani against their claim of 62,000 crores. ನ್ಯಾಯನ ಇದು? ಅದಾನಿ 10 ಕಂಪನಿಗಳು, ಆರ್ಥಿಕ ಇಕ್ಕಟ್ಟಲ್ಲಿದ್ದಂತ 10 ಕಂಪನಿಗಳನ್ನ ಅದಾನಿ ಟೇಕ್ ಓವರ್ ಮಾಡಿದ ನಂತರ ಆ 10 ಕಂಪನಿಗಳ ಸಾಲದ ಹೊರೆ ಏನು 62,000 ಕೋಟಿ ಇತ್ತು, ಅದನ್ನ ಮನ್ನಾ ಮಾಡಿ ಸೆಟಲ್ಮೆಂಟ್ ಮಾಡಿ 16,000 ಕೋಟಿಗೆ ನೀವು ಅದಾನಿಗೆ ಕೊಡಿಸ್ತೀರಾ ಅಂತಂದ್ರೆ 74% ಯಾರು ಅಂತ ನೀವೇ ಹೇಳ್ರಿ, ಯಾರ ಅಕ್ಕಪಕ್ಕ ಅಲ್ಲಿರೋ ಅದಾನಿ ಅಂತ ನೀವೇ ಹೇಳ್ರಿ. ಆದ್ರಿಂದ ಇವತ್ತು UPAದಲ್ಲಿ ಇವತ್ತು 11.2% NPA ಇತ್ತು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ 11.2% NPA ಆಗಿತ್ತು. ಅದನ್ನ ಇವತ್ತು 2.3% ತಗೊಂಡ್ಬಂದಿದ್ದು ನರೇಂದ್ರ ಮೋದಿ ಅವ್ರ ಸರ್ಕಾರ. ಬಟ್ ಇಟ್ ಇಸ್ ನಾಟ್ 2.3%, ಎಲ್ಲರಿಗೂ ಲೆಫ್ಟ್ ರೈಟ್ ರೊಕ್ಕ ತಗೊಂಡು ಸಾಲ ಕೊಟ್ಟು ಎಲ್ಲ ದಿವಾಳಿ ಬ್ಯಾಂಕ್ಗಳು ದಿವಾಳಿ ಹೇಳುವಂತ ಪರಿಸ್ಥಿತಿ ಬಂದಿದ್ದು. ತಪ್ಪು ಮಾಹಿತಿ ಕೊಡ್ತಾ ಇದ್ರ. ಸತೀಶ್ ರೆಡ್ಡಿ ಅವರು ಮತ್ತೆ ಬೆಲ್ಲದವರು ಅವಾಗಿಂದ ಕೇಳ್ತಾ ಇದ್ರು ಅಂಶ ಎಲ್ಲಿಂದ ಅಂತ. ಇದು ಅವ್ರು ಸೃಷ್ಟಿ ಮಾಡಿದಲ್ಲ, ಇಟ್ಸ್ RBI ಡೇಟಾ. ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿರುವಂತ ಡೇಟಾ ಪಾರ್ಲಿಮೆಂಟ್ ನಲ್ಲಿ. ಇಟ್ ಈಸ್ ನಾಟ್ ಹಿಸ್ ಮೇಕಿಂಗ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಸೆಡ್ ದಟ್ ಮೋರ್ ದನ್ 16 lakh crores ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಲೋನ್ಸ್ ಹ್ಯಾವ್ ಬೀನ್ ರಿಟರ್ನ್ ಆಫ್ ಬೈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ನಿರ್ಮಲಾ ಸೀತಾರಾಮನ್ ಮಾಡಿಟ್ಟಿದ್ರು. ಇದು ಗಾಳಿಯಲ್ಲಿ ಗುಂಡಲ್ಲ, ಗಾಳಿ ಗುಂಡಲ್ಲ. ಕೇಂದ್ರ ಅಂಕಿಅಂಶಗಳಿವು. ಇದು ದಯವಿಟ್ಟು ಕ್ಷಮಿಸಬೇಕು ಸರ್, ನೀವು ತಿಳ್ಕೊಳ್ಳಿ. ನಿರ್ಮಲಾ ಸೀತಾರಾಮನ್ ಅವರು ಶಿ ಇಸ್ ಪ್ಲೇಸ್ಡ್ ಇಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಕೇಂದ್ರ ಸರ್ಕಾರನೇ ಮನ್ನಾ ಮಾಡ್ತು, ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ. ಮಾತಾಡ್ತಾ ಇದ್ದಾರಲ್ಲ ಸರ್, ನಿಮ್ಗೆ ಬಿಸ್ನೆಸ್ ಮಾಡೋದು ಗೊತ್ತಿದೆ. ಬ್ಯಾಡ್ ಲೋನ್ಸ್ ರೈಟ್ ಆಫ್ ಮಾಡ್ತೀರಲ್ಲ, ರೈತರದ್ದು ರೈಟ್ ಆಫ್ ಮಾಡಿ. ಬ್ಯಾಂಕ್ ಮತ್ತೆ ಸಾಲ ಮನ್ನಾ ಮಾಡಿ ಸರ್ಕಾರಕ್ಕೆ ಸಂಬಂಧ ಇರುತ್ತೆ. ಶ್ರೀಮಂತರದ್ದು ಯಾಕೆ ಮಾಡ್ತಾ ಇದ್ದೀರಾ? 16 ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರದ್ದು ಸಾಲ ಮನ್ನಾ ಆಗುತ್ತೆ, ಬಡವರ ಸಾಲ ಮನ್ನಾ ಯಾಕೆ ಆಗ್ತಾ ಇಲ್ಲ? ಡೇಟಾ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ, ಡೇಟಾ ಎಲ್ಲಿಂದ ಬಂದಿದ್ದು? RBI ಇಂದ ಬಂದಿದ್ದು. ಯಾರು ಪ್ರೆಸೆಂಟ್ ಮಾಡಿದ್ದು? ನಿರ್ಮಲಾ ಸೀತಾರಾಮನ್ ಪ್ರೆಸೆಂಟ್ ಮಾಡಿದ್ದು. ಎಲ್ಲಿ ಪ್ರೆಸೆಂಟ್ ಮಾಡಿದ್ದು? ಪಾರ್ಲಿಮೆಂಟ್ ಅಲ್ಲಿ. ಅವ್ರ ತಂದೆ ನಮ್ಮ ಪಾರ್ಟಿಯಲ್ಲೇ MP ಆಗಿದ್ರು. ತುಂಬಾ ನಮ್ಗೆಲ್ಲ ನಮ್ಮ ನಾಯಕರು ಅವರೆಲ್ಲ ಹೇಳಿ ಸರ್. ಇನ್ನೊಬ್ಬರಿಗೋ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಕೇಳಿಲ್ಲ? ಸನ್ಮಾನ್ಯ ಅವರು ನಮ್ಮ ಪಾರ್ಟಿಯಲ್ಲೇ ಇದ್ದಿದ್ದು, ನಮ್ಮ ಲೀಡರ್ ಅವರು. ಇದು ನೋಡಿ,
ಮಾಡಕ್ ಸಾಧ್ಯನೇ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ 2000 ಅವರು UPA ಬಜೆಟ್ ಮೇಲೆ ಅವರು ಬಜೆಟ್ ಮೇಲೆ You can talk in your opportunity. You can ಸಾಲ ಕೊಟ್ಟರೆ ಅದರಲ್ಲಿ 11 ರೂಪಾಯಿ 20 ಪೈಸಾ ರೈಟ್ ಆಫ್ ಮಾಡುವಂತ ಪರಿಸ್ಥಿತಿ ತಗೊಂಡ್ಬಂದಿದ್ದೀವಿ. ಎಲ್ಲರಿಗೂ ಲೆಫ್ಟ್ ರೈಟ್ ಸೆಂಟರ್ ಎಲ್ಲರಿಗೂ UPA ಗವರ್ಮೆಂಟ್ ತಗೊಂಡ್ಬಂದಿತ್ತು. ನರೇಂದ್ರ ಮೋದಿ ಸರ್ಕಾರದ ಪಾಲಿಸಿಗಳ ಕಾರಣ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸಭಾಧ್ಯಕ್ಷರೇ ಇದೇನ್ ಬರೀ ಒಂದೇ ಒಂದು ಉದಾಹರಣೆ ಅಲ್ಲ. ಇವತ್ತು ಏನಾಗ್ತಾ ಇದೆ, ಬಡವರ ಕಾಸು ಸಾವುಕಾರ ಪಾಲಾಗ್ತಾ ಇದೆ ಸಭಾಧ್ಯಕ್ಷರೇ. ಬಡವರ ಕಾಸು ಸಾವುಕಾರ ಪಾಲಾಗೋದ್ರ ಜೊತೆಗೆ ಇವತ್ತೇನು ಬ್ಯಾಂಕ್ಗಳಿದೆ, ಬ್ಯಾಂಕ್ಗಳಿಗೆ ತೊಂದರೆ ಆಗ್ತಾ ಇದೆ ಸಭಾಧ್ಯಕ್ಷರೇ. ಮತ್ತೊಂದು ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ವಿ ಹ್ಯಾವ್ ಸೈಟೆಡ್ ಅರ್ಲಿಯರ್ ಹೌ ಅ ಫ್ರೆಂಡ್ Anil Agarwal of Vedanta bought Videocon by paying 6% of the claim burden of 46,000 crore rupees. ಅಂತಂದ್ರೆ ವೇದಾಂತ ಕಂಪನಿಯ ಅನಿಲ್ ಅಗರ್ವಾಲ್ ಅವರು ವಿಡಿಯೋಕಾನ್ ಅವ್ರದ್ದಿದ್ದಂತ ಸಾಲ 46,000 ಕೋಟಿ ಸಾಲನ ಬರೀ 3,000 ಕೋಟಿ ರೂಪಾಯಿಗಳನ್ನ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ವಿಡಿಯೋಕಾನಿಗೆ ಸಾಲ ಕೊಟ್ಟವ್ರೆ. ಈ ರೀತಿಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಡಿ. ಸುಮ್ಮನೆ ಪದೇ ಪದೇ ಬಜೆಟ್ ಬಗ್ಗೆ ಬಿಟ್ಟು ಕೋಚರು ಮತ್ತು ನೋಡ್ತಾ ಇದೀವಿ. ಬಡವರ ಪರವಾಗಿದೆಯಾ ಕೇಂದ್ರ ಸರ್ಕಾರ? ಯಾರ್ ಸಾಲ ಮನ್ನಾ ಮಾಡ್ತಾ ಇದ್ದೀರಾ ಹೇಳಿ? ಇದನ್ನ ಯಾರ್ ಸಾಲ ಮನ್ನಾ ಮಾಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಯಾರ್ ಸಾಲ ಮನ್ನಾ ಮಾಡ್ತಾ ಹೇಳಿ? ಯಾರ್ ಬಡವನ ಪರವಾಗಿದೆ ಸರ್ಕಾರ ಹೇಳಿ? ಯಾರ್ ಪರವಾಗಿದೆ ಹೇಳಿ? ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಈ ರೀತಿಯಲ್ಲಿ ₹1 ದುಡ್ಡು ಮಾಡಿಲ್ಲ ಬಜೆಟ್ ಅಲ್ಲಿ. ಈ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮಾತಾಡ್ತಾರೆ. ಇವರು MP ಆಗಿ ಹೋಗಿ ಮಾತಾಡ್ಲಿ ಸರ್, ಯಾರು ಬೇಡಾದ್ರು. ಈ ರೀತಿಯಲ್ಲಿ MP ಆಗಿ ಹೋಗಿ ಮಾತಾಡಿ. ಅವ್ರ ತಂದೆಯವರು ರಾಜ್ಯಕ್ಕೂ ಸಂಬಂಧ ಐತೆ ಇಲ್ಲ. ಅಲ್ಲ, ಅವ್ರು ಯಾವತ್ತೂ ಮಾತಾಡಿಲ್ಲ. ಒಕ್ಕೂಟ ವ್ಯವಸ್ಥೆ ಬಚ್ಚೇಗೌಡರು ಸಾಹೇಬರು ಯಾವತ್ತೂ ಮಾತಾಡಿಲ್ಲ. ಅವರು ಮಾತಾಡಿದ್ಮೇಲೆ ನೀವು ಅದ ಅಲ್ಲ ಅಂತ ಹೇಳಿ ನೀವು ಸಭಾಧ್ಯಕ್ಷರೇ ಆಯ್ತು ಮಾತಾಡ್ರಿ. ಈ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತದೆ ಕೇಂದ್ರ ಸರ್ಕಾರ ಯಾರ ಪರವಾಗಿ ನಿಂತಿದೆ ಅಂತೇಳಿ. ರಾತ್ರೋರಾತ್ರಿ 100 ಸರ್ಜಿಕಲ್ ಸ್ಟ್ರೈಕ್ ಕಾಯ್ದೆಗಳನ್ನ ತರ್ತೀರಾ. ಯಾಕೆ ಇದನ್ನ ನಿಯಂತ್ರಣ ಮಾಡಕ್ಕೇನು ತರಕಾಗ್ಲಿಲ್ವಾ? 10 ವರ್ಷದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು 1 ವರ್ಷ 2 ವರ್ಷ ಅಲ್ಲ. 10 ವರ್ಷದಲ್ಲಿ 16 ಲಕ್ಷ ಕೋಟಿ ಕೋತ ಆಗಿರ್ತಕ್ಕಂಥದ್ದು ಸಾರ್ವಜನಿಕರದು. ಅದಕ್ಕೆ ಸಾರ್ವಜನಿಕರ ರಕ್ಷಣೆಗೆ ಬರಂತದ್ದು ಸರ್ಕಾರಗಳ ಜವಾಬ್ದಾರಿ ಅಲ್ವಾ? ಕರ್ತವ್ಯ ಅಲ್ವಾ? ಅವು ಬಂದಿವತ್ತು ಜನನ್ನ ಕಾಪಾಡಬೇಕಾಗಿಲ್ವಾ? ಈ ರೀತಿಯಾದಂತ ಅನ್ಯಾಯಗಳಾಗೋದ್ರಿಂದ ಸಭಾಧ್ಯಕ್ಷರೇ ಏನಾಗ್ತಾ ಇದೆ, ಇನ್ಸಾಲ್ವೆನ್ಸಿಗಂತ ಹೋದಂತ ಸಂದರ್ಭದಲ್ಲಿ ಕೊಟ್ಟಂತ ಸಾಲ ಅಲ್ಲಿ 5% 15% ಮಾತ್ರ ರಿಕವರಿ ಆಗ್ತಾ ಇದೆ ಅಂತಂದ್ರೆ ಇದರ ವಿಶೇಷತೆ ಏನಂತಂದ್ರೆ, ಒಂದ್ ಕಡೆ ಸಾರ್ವಜನಿಕರು ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಆಗಿದ್ದ ಕಾಸು ಮೋಸ ಆಯ್ತು, ಬ್ಯಾಂಕ್ಗಳು ಲೂಟಿ ಆದ್ವು. ಯಾರ್ಯಾರಿವತ್ತು ಅಧಿಕಾರದ ಸುತ್ತಮುತ್ತಿದ್ದಾರೆ, ಪ್ರಭಾವಿಗಳಿದ್ದಾರೆ, ಬಲಾಢ್ಯರಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗಿವತ್ತು ಬಡವರ ಕಾಸು ಕೊಡುವಂತ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಸಭಾಧ್ಯಕ್ಷರೇ. 16,000 ಕೋಟಿನ ಇವತ್ತು ಸಾಲ ಮನ್ನಾಗಳಿಗೆ ಕೊಟ್ಟಿದ್ದಿದ್ರೆ 16 ಲಕ್ಷ 11,000 ಕೋಟಿ ರೂಪಾಯಿ ಇವತ್ತು 10 ವರ್ಷಗಳಲ್ಲಿ ಬಡವರ ಕಾಸು ಸಾಹುಕಾರ ಪಾಲಾಗಿರ್ತಕ್ಕಂಥ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡಿದ್ರೆ ಕೇಂದ್ರ ಸರ್ಕಾರ ತೆರಿಗೆಗಳಲ್ಲಿ, ಟ್ಯಾಕ್ಸ್ಗಳಲ್ಲಿ ಯಾರ ಪರವಾಗಿ ನಿಂತಿದೆ ಅಂತಂದ್ರೆ, ಮತ್ತೊಮ್ಮೆ ನಾನು ಹೇಳ್ತೀನಿ, ಈ ಅಂಕಿಅಂಶಗಳನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕೇಂದ್ರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಹೇಳಿರ್ತಕ್ಕಂಥದ್ದು. ಇದು ನನ್ನ ಅಂಕಿಅಂಶ ಅಲ್ಲ. ಕಳೆದ 5 ವರ್ಷಗಳಲ್ಲಿ
4.53 ಲಕ್ಷ ಕೋಟಿಯಷ್ಟು ಹಣನ ಕಾರ್ಪೊರೇಟ್ ಕಂಪನಿಗಳಿಗೆ ಕನ್ಸೆಷನ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ತೆರಿಗೆ ರಿಯಾಯಿತಿ ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ ಕಳೆದ 5 ವರ್ಷದಲ್ಲಿ 4.53 lakh crore rupees has been given by the central government as rebate and concessions to corporate houses. ಬಂಡವಾಳಶಾಹಿಗಳಿಗೆ 5. ಅದಕ್ಕಿಂತ 5 ವರ್ಷ ನೋಡಿದ್ರೆ 2014ರಿಂದ 19ವರೆಗೂ ನಾವು ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ 4.3 ಲಕ್ಷ ಕೋಟಿ ಅಂದ್ರೆ ಒಟ್ಟಾರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಎಷ್ಟು ಲೋನ್ ಅಲ್ಲಿ ಅವರ ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ರಿಬೇಟ್ ಸಿಕ್ಕಿದೆ ಅಂತಂದ್ರೆ ಹತ್ರ 9 ಲಕ್ಷ ಕೋಟಿ ರೂಪಾಯಿಗಳ. ಸಭಾಧ್ಯಕ್ಷರೇ, ಕೇಂದ್ರ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮೇಲಿರ್ತಕ್ಕಂಥ ಬಲಾಢ್ಯರಿಗೆ, ಕಾರ್ಪೊರೇಟ್ಗಳಿಗೆ, ಕಂಪನಿಗಳಿಗೆ ಎಷ್ಟು ಹಣನ ನೀವು ಕೊಟ್ಟಿದ್ದೀರಾ, ಎಷ್ಟು ಸಾಲನ ಮನ್ನಾ ಮಾಡಿದೀರಾ, ಎಷ್ಟು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದೀರಾ ಅಂತಂದ್ರೆ 25 ಲಕ್ಷ ಕೋಟಿ ರೂಪಾಯಿಗಳಷ್ಟು ನೀವು ಬಂಡವಾಳಶಾಹಿಗಳಿಗೆ ಕೊಟ್ಟಿದ್ದೀರಾ. ಸಭಾಧ್ಯಕ್ಷರೇ, ಅಷ್ಟು ಕೊಟ್ಟಿರ್ಬೇಕಾದಂತ ಸಂದರ್ಭದಲ್ಲಿ ಬಡವರ ಪರವಾಗಿ ನೀವೇನ್ ಮಾಡಿದೀರಾ ಅಂತಂದ್ರೆ ಇಲ್ಲಿ ಅಂಕಿಅಂಶಗಳನ್ನ ಹೇಳ್ತೀನಿ ಸಭಾಧ್ಯಕ್ಷರೇ. ಇಷ್ಟೆಲ್ಲ ಕಾಸು ಸಾಹುಕಾರರಿಗೆ ಕೊಟ್ಟವರಲ್ಲ, ಬಡವರ ಪರವಾಗಿ ಇವ್ರೇನ್ ಮಾಡಿದಾರೆ ಅಂತಂದ್ರೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ವೆಲ್ಫೇರ್ ಸ್ಪೆಂಡಿಂಗ್ ಹ್ಯಾಸ್ ಬಿನ್ ಗೆಟಿಂಗ್ ಅ ರೆಗ್ಯುಲರ್ ಪ್ರೂನಿಂಗ್ ಅಂತೇಳಿ. ಅಂದ್ರೆ ಕೇಂದ್ರ ಸರ್ಕಾರ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಿಗೆ ಎಷ್ಟು ಕಾಸನ್ನ ಖರ್ಚು ಮಾಡಬೇಕು ಅದನ್ನ ಸತತವಾಗಿ ನಿರಂತರವಾಗಿ ಕಡಿತ ಮಾಡ್ಕೊಂಡು ಬರ್ತಾ ಇದೆ ಅಂತೇಳಿ. ಸಭಾಧ್ಯಕ್ಷರೇ, ಇವತ್ತು ನಾವೆಲ್ಲರೂ ಕೂಡ ಒಪ್ಕೋತೀವಿ, ನಾವೆಲ್ಲರೂ ಕೂಡ ನೋಡಿದೀವಿ, ಅಂಗನವಾಡಿಗಳು ನಮ್ಮ ಮಕ್ಕಳನ್ನ, ಗರ್ಭಿಣಿಯರನ್ನ, ಬಾಣಂತಿಯರನ್ನ ಎಲ್ಲರನ್ನೂ ಕೂಡ ನೋಡ್ಕೊಂಡು ಅವರು ಸುಭಿಕ್ಷೆಯಾಗಿರ್ಬೇಕು ಅಂತೇಳಿ ಅಂಗನವಾಡಿಗಳನ್ನ ನಾವು ಸ್ಥಾಪನೆ ಮಾಡಿ ಅಲ್ಲಿ ಸರ್ಕಾರದ ಕಡೆಯಿಂದ ಅನುದಾನಗಳು ಬರ್ತದೆ. ಸಭಾಧ್ಯಕ್ಷರೇ, UPA ಸರ್ಕಾರದ ಕಡೆ ಅವಧಿಯಲ್ಲಿ ಮತ್ತೆ 2025ರಲ್ಲಿ ಈ ಇಲಾಖೆಗೆ ಎಷ್ಟು ಕಾಸು ಖರ್ಚಾಯಿತು ಅಂತಂದ್ರೆ 0.13% of the country's GDP was spent on Anganwadis and Poshan by UPA government. NDA ಸರ್ಕಾರ ಬಂದು 2023-24ನೇ ಇಸ್ವಿಯಲ್ಲಿ ಅದೇ ಅಂಗನವಾಡಿ ಪೋಷಣ್ ಕಾರ್ಯಕ್ರಮಗಳಿಗೆ GDPಯ 0.07% ಅಲೋಕೇಶನ್ ಮಾಡಿದ್ರೆ. ಸಭಾಧ್ಯಕ್ಷರೇ, ಅರ್ಧಕ್ಕರ್ಧ ಬಜೆಟ್ 10 ವರ್ಷ ಅದಾದ್ಮೇಲೆ ಅರ್ಧಕ್ಕರ್ಧ ಬಜೆಟ್ ನ ಕಟ್ ಮಾಡಿದರೆ. ಸಭಾಧ್ಯಕ್ಷರೇ, ಇದರಲ್ಲಿ ಮಾನವೀಯತೆ ಇದೆಯಾ? ಕೇಂದ್ರ ಸರ್ಕಾರಕ್ಕೆ ಜನರ ಪರವಾಗಿ ಬದ್ಧತೆ ಇದೆಯಾ? ಸಾಮಾಜಿಕ ಕಾರ್ಯಕ್ರಮಗಳಾಗಬೇಕು ಅನ್ನೋದಿದೆಯಾ? ಅಪೌಷ್ಟಿಕತೆ ಈ ದೇಶದಲ್ಲಿ ಎಷ್ಟಿದೆ ಸಭಾಧ್ಯಕ್ಷರೇ? ಅನಿಮಿಯಾ 67%, ಅಂಡರ್ ವೇಟ್ 32%, ಸ್ಟಂಟೆಡ್ ಚಿಲ್ಡ್ರನ್ 36%. ಈ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ದೇಶದ ಪ್ರಜೆಗಳಿರ್ಬೇಕಾದಂತ ಸಂದರ್ಭದಲ್ಲಿ ನೀವು ಈ ಒಂದು ಅಂಗನವಾಡಿಗಳಿಗೆ, ಪೋಷಣೆಗೆ ಕೊಡಂತ ಅನುದಾನಗಳನ್ನ ಕಡಿತ ಮಾಡ್ತಿರಲ್ಲ, ಮಾನವೀಯತೆ ಇರಂತ ಸರ್ಕಾರನ? ಅಂಗನವಾಡಿಗಳಿಗೆ ಪೋಷಣೆ ತಗೊಳಕ್ ಹೋಗಂತವ್ರು ಯಾರು? ಅಂಬಾನಿ ಮಕ್ಕಳು ಹೋಗ್ತಾರ, ಅದಾನಿ ಮಕ್ಕಳು ಹೋಗ್ತಾರ, ಬಂಡವಾಳಶಾಹಿಗಳ ಮಕ್ಕಳು ಹೋಗ್ತಾರ? ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕೆಳವರ್ಗದಲ್ಲಿರ್ತಕ್ಕಂಥ ಕಾರ್ಮಿಕರು, ಕೂಲಿಕರು, ರೈತರು, ಅವ್ರ ಮಕ್ಕಳು ಇವತ್ತು ಅಂಗನವಾಡಿಗೆ ಹೋಗಂತದ್ದು. ಅವ್ರ ಮಕ್ಕಳು ಹೋಗಿ ಅಲ್ಲಿ ಪೌಷ್ಟಿಕಾಂಶ ಆಹಾರ ತಿನ್ನೋಣ ಅಂತ ಹೋದ್ರೆ ಆ ಯೋಜನೆಗಳಿಗೆ, ಕಾರ್ಯಕ್ರಮಗಳಿಗೆ ಅನುದಾನನ ಕಡಿತ ಮಾಡ್ತಿರಲ್ಲ, ಮಾನವೀಯತೆ ಇದೆಯಾ ಕೇಂದ್ರ ಸರ್ಕಾರಕ್ಕೆ? ಅದೇ ತರದಲ್ಲಿ ಮಿಡ್ ಡೇ ಮೀಲ್ಸ್ ಅಂತ ಏನು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು, ಆ ಒಂದು ಮಿಡ್ ಡೇ ಮೀಲ್ಸ್ ಕಾರ್ಯಕ್ರಮದಲ್ಲಿ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ GDPಯ 0.08% ಆಫ್ ಬಜೆಟ್ ನ ಮಿಡ್ ಡೇ ಮೀಲ್ಸ್ ಕೊಡ್ತಾ ಇದ್ರು. ಇದೇ 2023-24ನೇ ಇಸ್ವಿಯಲ್ಲಿ ಆ ಒಂದು ಮಿಡ್ ಡೇ ಮೀಲ್ಸ್ ಗಿದ್ದಂತ ಬಜೆಟ್ ನ ಕಡಿತ ಮಾಡಿ 0.04%ಗೆ ತಂದು ನಿಲ್ಲಿಸಿದಿರಲ್ಲ. ಎಲ್ಲ ಕಡೆ ಮಾಹಿತಿ ಇದೆ. ಮಿಡ್ ಡೇ ಮೀಲ್ಸ್ ಇಂದ ಅನುಕೂಲ ಆಗಂತದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಮಕ್ಕಳ ಅಟೆಂಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ ಬರ್ತಕ್ಕಂಥ ಮಾರ್ಕ್ಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಊಟಕ್ಕೆ ನೀವು ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಲ್ಲ ಅಂತಂದ್ರೆ ಮಾನವೀಯತೆ ಇದೆಯಾ? ಯಾರು ಹೋಗ್ತಾರೆ ಮಿಡ್ ಡೇ ಮೀಲ್ಸ್ಗೆ? ಸರ್ಕಾರಿ ಶಾಲೆಗಳಿಗೆ. ಸಮಾಜದಲ್ಲಿರ್ತಕ್ಕಂಥ, ಮತ್ತೊಮ್ಮೆ ನಾನು ಹೇಳಿದಂಗೆ, ಕೆಳವರ್ಗದವ್ರದ್ದು, ದುರ್ಬಲ ವರ್ಗದವರು ಹೋಗಿ ಅವ್ರ ಮಕ್ಕಳನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡಕ್ಕೆ ಶಾಲೆಗಳಿಗೆ ಕಳಿಸಿದಂತ ಸಂದರ್ಭದಲ್ಲಿ ಅವ್ರ ಬಜೆಟ್ ನ ಕಡಿತ ಮಾಡ್ತಿರಲ್ಲ. ಯಾವ ನೈತಿಕ ಹಕ್ಕಿದೆ ಈ ಸರ್ಕಾರಕ್ಕೆ, ಬಿಜೆಪಿ ನೇತೃತ್ವದ ಪಕ್ಷಕ್ಕೆ ಮಾತಾಡೋಕ್ಕೋಸ್ಕರ ನಮ್ಮ ಬಗ್ಗೆ ನಾವು ಯಾರು ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ? ಸಭಾಧ್ಯಕ್ಷರೇ, ಅದೇ ತರದಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಅಂತ ಮಾಡಿದ್ರು. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಅನುಕೂಲ ಮಾಡಿಕೊಡ್ಬೇಕು, 5,000 ರೂಪಾಯಿವರೆಗೂ ಅವ್ರಿಗೆ ಸಹಾಯಧನ ಕೊಡಬೇಕು ಅಂತೇಳಿ ಸರ್ಕಾರ ನಿರೀಕ್ಷೆ ಮಾಡಿದ್ದು. ಆ ಒಂದು ಕಾರ್ಯಕ್ರಮನ ಕಾರ್ಯಗತ ಮಾಡಬೇಕು ಅಂತಂದ್ರೆ
14,000 ಕೋಟಿ ರೂಪಾಯಿ ಬೇಕಾಗಿತ್ತು ಸಭಾಧ್ಯಕ್ಷರೇ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ಒಂದು ಯೋಜನೆಗೆ ಎಷ್ಟು ಅನುದಾನ ಇಟ್ಟಿದ್ದಂತಂದ್ರೆ ಕೇವಲ 3,000 ಕೋಟಿ ರೂಪಾಯಿ. ಸಭಾಧ್ಯಕ್ಷರೇ, ಈ ರೀತಿಯಲ್ಲಿ ಮಾಡ್ಕೊಂಡು ಬಂದ್ರೆ ಯಾವ ರೀತಿಯಲ್ಲಿ ನಾವು ಸಮಾಜನ ಎತ್ತಕ್ಕೆ ಸಾಧ್ಯ? ಬಡವರ ಏಳಿಗೆನ ಮಾಡಬೇಕು ಅನ್ನೋಂಥದ್ದು ಇವ್ರ ಧ್ಯೇಯ ಉದ್ದೇಶ ಆಗಿದೆಯಾ, ಅಥವಾ ಬರೀ ಬಲಾಢ್ಯರು ಇನ್ನೂ ಬಲಾಢ್ಯರು ಆಗ್ಬೇಕನ್ನಂತ ಉದ್ದೇಶ ಇದೆಯಾ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಸಭಾಧ್ಯಕ್ಷರೇ. ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ 5 ನಿಮಿಷದಲ್ಲಿ ಮುಗಿಸ್ತಾರೆ. ಆಗೋದಿಲ್ಲ ಸಭಾಧ್ಯಕ್ಷರೇ, ನನ್ಗಿನ್ನೊಂದು 10 ನಿಮಿಷ ಕೊಡಿ. ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ NSAP ಯಲ್ಲಿ, ಈ NSAP ಅಂತಂದ್ರೆ ಏನಂತಂದ್ರೆ ಸಭಾಧ್ಯಕ್ಷರೇ, ಎಲ್ಲ ಬಡವರಿಗೆ ಪೆನ್ಷನ್ ಕೊಡುವಂತದ್ದಾಗಿರ್ಬೋದು, ವಿಧವಾ ಮಾಶಾಸನ ಕೊಡುವಂತದ್ದಾಗಿರ್ಬೋದು, ವಿಕಲಚೇತನರಿಗೆ ಸಹಾಯಧನ ಕೊಡುವಂತದ್ದಾಗಿರ್ಬೋದು. ಈ ಒಂದು ಕಾರ್ಯಕ್ರಮ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಂತ ಸಭಾಧ್ಯಕ್ಷರೇ. 2014-15 ಇಸ್ವಿಯಲ್ಲಿ ಬಜೆಟ್ ಗಾತ್ರದಲ್ಲಿ 0.06% ಅಷ್ಟು ಈ ಒಂದು ಕಾರ್ಯಕ್ರಮಕ್ಕೆ UPA ಸರ್ಕಾರ ಇಟ್ಟಿದ್ದನ್ನ 50% ಕಟ್ ಮಾಡಿ 0.03% ಬಜೆಟ್ ಗಾತ್ರದಲ್ಲಿ 2023-24 ಮಾಡಿದರೆ ಸಭಾಧ್ಯಕ್ಷರೇ. ತಮ್ಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ವೃದ್ಧಾಪ್ಯ ವೇತನ ಏನ್ ನಾವು 65 ವರ್ಷದಿಂದ 79 ವರ್ಷದವರೆಗೂ ಕೊಡ್ತೀವಿ, ಕೇಂದ್ರ ಸರ್ಕಾರದ ಪಾಲದ್ರಲ್ಲಿ ಎಷ್ಟು ಅಂತಂದ್ರೆ ಬರೀ 200 ರೂಪಾಯಿ. 10 ವರ್ಷದಲ್ಲಿ ಒಂದು ಸರಿ ಕೂಡ ಆ 200 ರೂಪಾಯಿನ ಪರಿಷ್ಕರಣೆ ಮಾಡಿ ಬಡವರವರೇ, ವಯಸ್ಸಾದವರವರೇ, ಹಿರಿಯರವರೇ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸು ಇವ್ರಿಗೆ ಬಂದಿಲ್ಲ. 10 ವರ್ಷದಲ್ಲಿ 200 ರೂಪಾಯಿ ಏನಿತ್ತು ಕೇಂದ್ರ ಸರ್ಕಾರದ ಪಾಲು 200 ರೂಪಾಯಿಯಾಗೆ ಉಳಿದೋಯ್ತು. ರಾಜ್ಯ ಸರ್ಕಾರ ಇವತ್ತು 1,000 ರೂಪಾಯಿ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಯಾರ್ಯಾರು ವಿಕಲಚೇತನರಿದ್ದಾರೆ 18ರಿಂದ 79 ವರ್ಷದವರೆಗೂ ಅವ್ರಿಗೆ 10 ವರ್ಷದಿಂದ ಕೊಡುವಂತ ಹಣ ಪರಿಷ್ಕರಣೆ ಆಗಿಲ್ಲ. ಅದೇ 300 ರೂಪಾಯಿ 10 ವರ್ಷದಿಂದ ಏನು ಕೊಡ್ತಾ ಇದ್ರು ಇವತ್ತು ಕೂಡ 300 ರೂಪಾಯಿ ಕೊಡ್ತಾ ಇದ್ರೆ. ರಾಜ್ಯ ಸರ್ಕಾರ 1,100 ರೂಪಾಯಿ ಹಾಕೊಟ್ಟಿ 1,400 ರೂಪಾಯಿನ ಅವರು ಕೊಡ್ತಾ ಇದೆ ಸಭಾಧ್ಯಕ್ಷರೇ. ಈ ರೀತಿಯಾದಂತ ಸಂದರ್ಭದಲ್ಲಿ ಇರಬೇಕಾದಾಗ ಮಿಡಿಲ್ ಕ್ಲಾಸ್ ಏನಾಗಬೇಕು, ನಮ್ಮಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಪರಿಸ್ಥಿತಿ ಏನಾಗಬೇಕು ಸಭಾಧ್ಯಕ್ಷರೇ? ನಾವು ನೋಡ್ದಂಗೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಮಧ್ಯಮ ವರ್ಗ ಕ್ಷೀಣಿಸ್ತಾ ಹೋಗ್ತಾ ಇದೆ. ಒಂದು ರಿಪೋರ್ಟ್ ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಈ ದೇಶದಲ್ಲಿರ್ತಕ್ಕಂಥ ಸಾಹುಕಾರರ ಒಂದು ವರ್ಗ ಏನಿದೆ, ರಿಚ್ ಅಂತಂದ್ರೆ 30 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಂತ ಮನೆತನಗಳು ಎಷ್ಟವಂತಂದ್ರೆ 3% ಮನೆತನಗಳು ಸಭಾಧ್ಯಕ್ಷರೇ. ವಾರ್ಷಿಕವಾಗಿ 30 ಲಕ್ಷ ಕೋಟಿಗಿಂತ ಜಾಸ್ತಿ ಸಂಪಾದನೆ ಮಾಡಂತವ್ರು. ಅವರು ಈ ದೇಶದಲ್ಲಿರ್ತಕ್ಕಂಥ ಉಳಿತಾಯದ ಪ್ರಮಾಣದಲ್ಲಿ ಅವರ ಒಂದು ಪಾಲೆಷ್ಟು ಅಂತಂದ್ರೆ 43%. 3% ಆಫ್ ಹೌಸ್ ಹೋಲ್ಡ್ಸ್ ಕಾಂಟ್ರಿಬ್ಯೂಟ್ 43% ಆಫ್ ಸೇವಿಂಗ್ಸ್. 3% ಮನೆಗಳು 43% ಉಳಿತಾಯಗಳನ್ನ ಇವತ್ತು ಮಾಡ್ತಾ ಇದೆ ಸಭಾಧ್ಯಕ್ಷರೇ. ನೀವು ಮಾತಾಡಿದಾಗ ಇಂಟರ್ಫಿಯರ್ ಆಗಿಲ್ಲ, ನಾವು ಮಾತಾಡಿದಾಗ ಇಂಟರ್ಫಿಯರ್ ಆಗಿಲ್ಲ. ಇಂಟರ್ಫಿಯರ್ ಆಗಿಲ್ಲ. ಇವರು ಹೇಳಲ್ಲ ಅಂಬಾನಿ ಅದಾನಿ ಅಂತ ಬಲಿಷ್ಠ ಕೈಯಲ್ಲೇ ಈ ದೇಶ ಇದೆ ಅಂತ. ತಾವು ಮಾತಾಡಿದಾಗ ಒಂದು ಸಮೀಕ್ಷೆ ಓದಿದೆ, ಮಾತಾಡಿದಾಗ ಇಂಟರ್ಫಿಯರ್ ಆಗಿಲ್ಲ. ಸಂಪತ್ತು ಈ ದೇಶದ ಸಂಪತ್ತು ಕೇವಲ 60 ಜನಗಳ ಹತ್ರ ಮಾತ್ರ ಇದೆ ಅಂತ ಹೇಳಿ, ಇನ್ನು 20% ಮಾತ್ರ ಬೇರೆ ಬೇರೆ ಜನಗಳ ಹತ್ರ ಇದೆ ಅಂತ ಹೇಳಿ. ಆದ್ರೆ 70 ವರ್ಷ ಈ ದೇಶ ಆಳ್ದಂತ ಕಾಂಗ್ರೆಸ್ ಪಕ್ಷ ಯಾಕೆ ಅವ್ರನ್ನ ಇದೇನು ಮಾಡಕ್ ಆಗ್ಲಿಲ್ಲ ಸಭಾಧ್ಯಕ್ಷ? ಅದಕ್ಕೂ ಅವ್ರನ್ನ ಪಾರ್ಲಿಮೆಂಟ್ ಮುಗಿಸ್ಲಿ ಅವರು. ಸರ್ ಕನ್ಕ್ಲೂಡ್. ಕಾಂಗ್ರೆಸ್ ನಾಯಕಗಳಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಆದ್ರೆ ಈ ದೇಶದ ಸಂಪತ್ತೆಲ್ಲ ಮೋದಿ ಅವರು ಇದೆ ಅಂತ ಹೇಳಿ ಹೇಳಿದೆ. ಯಾವ ತರ ಮಾತಾಡಕ್ಕಾಗುತ್ತೆ? ಭಾಷಣ ಸಿಗದೆ ಕಂಟಿನ್ಯೂಸ್ ಆಗಿ ಡಿಸ್ಟರ್ಬೆನ್ಸ್ ಮಾಡ್ತಾ ಬಂದ್ರೆ ಸಭಾಧ್ಯಕ್ಷರೇ ಸಂಬಂಧ ಸಂಬಂಧ ಇದೆಯಾ? ಟೀಕೆ ಮಾಡೋದು ಬಿಟ್ಟು ಡೆವಲಪ್ಮೆಂಟ್ ಏನ್ ಮಾಡಿ ಮಾತಾಡಿ ಸಮಯ ಕೊಟ್ಬಿಟ್ಟು ನೀವು
ಅನುದಾನಗಳು ಎಲ್ಲಿಂದ ಬರಬೇಕಾಗಿದೆ ಸಭಾಧ್ಯಕ್ಷರೇ? ಆರ್ಥಿಕ ಪರಿಸ್ಥಿತಿ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಏನಿದೆ? ಒಂದ್ ಸೆಕೆಂಡ್ ಅವರೊಬ್ಬ ನಾನು ಕನ್ಕ್ಲೂಡ್ ಮಾಡ್ತೀನಿ. 10 minutes. ಇವತ್ತು ಅಯೋಗ್ಯ ಸರ್ಕಾರ ಕೇಂದ್ರದ್ದು ಏನ್ರಿ ಮಾತಾಡ್ತೀರಾ? 25 ಲಕ್ಷ ಕೋಟಿ ಸಾಲನ ಸಾಹುಕಾರದು ಮನ್ನಾ ಮಾಡ್ತೀರಾ? ಬಡವರ ಪರ ನೀವೆಲ್ರಿ ನಿಂತಿದ್ದೀರಾ? ಅಯೋಗ್ಯ ಸರ್ಕಾರ ಕೇಂದ್ರದ್ದು, ಅಯೋಗ್ಯ ಸರ್ಕಾರ ಕೇಂದ್ರ ಸರ್ಕಾರ. ಅಯೋಗ್ಯ ಸರ್ಕಾರ ಯಾವ್ದಾದ್ರು ಇದ್ರೆ ಅಯೋಗ್ಯ ಸರ್ಕಾರ. ನಾನು ನಿಮ್ದು ಸುರೇಶ್ ನೀವೆಲ್ಲ ಮಾತಾಡಿದ್ರೆ ಮತ್ತೆ ನೋಡ್ತೇನೆ, ಕೇಳ್ತೇನೆ ನಾನು. ಆಯ್ತು ಅವ್ರು ಮಾತಾಡ್ಲಿಲ್ಲ, ಕೇಳ್ತೇನೆ. ಸಭಾಧ್ಯಕ್ಷರೇ, ಮಾತಾಡಕ್ ಅವಕಾಶನೇ ಕೊಟ್ಟಿಲ್ಲ. ಡಿಸ್ಟರ್ಬೆನ್ಸ್ ಕಂಟಿನ್ಯೂ. ಸಭಾಧ್ಯಕ್ಷರೇ, ಅದೇ ತರದಲ್ಲಿ ಮಿಡಲ್ ಕ್ಲಾಸ್ ಏನಿದೆ, 30% ಆಫ್ ಮನೆಗಳು ಮಿಡಲ್ ಕ್ಲಾಸ್ ಇರ್ತಕ್ಕಂಥದ್ದು, ಅವರು ಸೇವಿಂಗ್ಸ್ 56%. ಕೆಳವರ್ಗದಲ್ಲಿರ್ತಕ್ಕಂಥ ಆಸ್ಪೈರಿಂಗ್ ಕ್ಲಾಸ್ ಮತ್ತೆ ಡೆಸ್ಟಿಟ್ಯೂಟ್ ಕ್ಲಾಸ್ ಅಲ್ಲಿ 67% ಆಫ್ ಅವರ್ ಪಾಪ್ಯುಲೇಷನ್ ಇಸ್ ಇನ್ ದಿ ಆಸ್ಪೈರಿಂಗ್ ಅಂಡ್ ಡೆಸ್ಟಿಟ್ಯೂಟ್ ಕ್ಲಾಸ್. ಅವರು ಉಳಿಕೆ ಎಷ್ಟು ಮಾಡ್ತಾರಂತಂದ್ರೆ ದೇಶದ ಎಂಟೈರ್ ಸೇವಿಂಗ್ಸ್ ಅಲ್ಲಿ 1% ಅವ್ರ ಪಾಲಿರ್ತಕ್ಕಂಥದ್ದು ಸಭಾಧ್ಯಕ್ಷರೇ. ಆದ್ರಿಂದ ಇವರೇನು ಸಾಹುಕಾರರ ಪರ ನಿಲ್ತಾ ಇದ್ದಾರೆ, ಬಡವರ ಪರ ನಿಲ್ತಕ್ಕಂಥ ಸರ್ಕಾರ ಯಾವ್ದಾದ್ರೂ ಇದ್ರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಘಂಟಾಘೋಷವಾಗಿ ಸಂದರ್ಭದಲ್ಲಿ ಹೇಳ್ತೀನಿ ಸಭಾಧ್ಯಕ್ಷರೇ. ಬಡವರ ಪರವಾಗಿ ನಿಂತಿರ್ತಕ್ಕಂಥದ್ದು, ಅವರ ಬಾಳುಗಳನ್ನ ಬೆಳಕು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ನಮ್ ಕಾಂಗ್ರೆಸ್ ಸರ್ಕಾರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಸಭಾಧ್ಯಕ್ಷರೇ, ಮತ್ತೊಂದು ವಿಷಯ ಕಡೆಯಲ್ಲಿ ನಾನು ಮಾತಾಡಿಸಿ ಮುಗಿಸ್ತೀನಿ. ಏನಿವತ್ತು GST ಬಂದಾಗಿಂದ ರಾಜ್ಯಗಳಿಗೆ ಯಾವ ತರ ಅನ್ಯಾಯ ಆಗಿದೆ ಅಂತಂದ್ರೆ ಸಭಾಧ್ಯಕ್ಷರೇ, GST ಜಾರಿಗೆ ಬರಕ್ ಮೊದಲು ಬಿಫೋರ್ 2016 ಸ್ವತಂತ್ರ ಬಂದಾಗಿಂದ 2016 ಎಲ್ಲಾ ರಾಜ್ಯಗಳ ಒಟ್ಟಾರೆ ಸಾಲದ ಪ್ರಮಾಣ ಎಷ್ಟು ಅಂತಂದ್ರೆ 33 ಲಕ್ಷ ಕೋಟಿ ರೂಪಾಯಿಗಳು ಸಭಾಧ್ಯಕ್ಷರೇ. 2016 GST ಜಾರಿಗೆ ತಂದ ನಂತರ ರಾಜ್ಯಗಳ ಒಟ್ಟಾರೆ ಸಾಲದ ಪ್ರಮಾಣ ಎಷ್ಟು ಅಂತಂದ್ರೆ 93.9 ಲಕ್ಷ ಕೋಟಿ. ಅಂದ್ರೆ 10 ವರ್ಷದಲ್ಲಿ 60 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಹೊರೆ ರಾಜ್ಯಗಳ ಮೇಲೆ ಆಗಿದೆ ಸಭಾಧ್ಯಕ್ಷರೇ. ಅವೈಜ್ಞಾನಿಕವಾಗಿ GST ಜಾರಿಗೆ ಮಾಡಿದ್ರಿಂದ ಈ ರೀತಿಯಾದಂತಹ ಹೊರೆ ರಾಜ್ಯ ಸರ್ಕಾರಗಳು ಇವತ್ತು ಅನುಭವಿಸಬೇಕಾಗ್ತಾ ಇದೆ ಸಭಾಧ್ಯಕ್ಷರೇ. ಬರೀ ಹೊರೆ ಇವತ್ತು ಸಾಲ 93.9 ಲಕ್ಷ ಕೋಟಿ ಆಯ್ತು ಅಂದ್ರೆ ಅದ್ರ ಬಗ್ಗೆ ನಾವೇನು ಗಾಬರಿ ಬೀಳ್ಬೇಕಾಗಿಲ್ಲ. ಆದ್ರೆ ಆಘಾತಕಾರಿಯಾದಂತ ವಿಷಯ ಏನಂತಂದ್ರೆ ಡೆಟ್ ಟು GSDP ರೇಷಿಯೋ ಅಂತ ಏನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಲ್ಲಾಗಿದೆ, GST ಜಾರಿಗೆ ಬರಕ್ ಮೊದಲು ಡೆಟ್ ಟು GSDP ರೇಷಿಯೋ ರಾಜ್ಯಗಳದ್ದು ಎಷ್ಟಿತ್ತು ಅಂತಂದ್ರೆ 21.7% ಇತ್ತು. GST ಜಾರಿಗಾದ ನಂತರ ರಾಜ್ಯಗಳ ಡೆಟ್ ಟು GSDP ರೇಷಿಯೋ ಎಷ್ಟಾಯ್ತು ಅಂತಂದ್ರೆ 27.5 28.5 ಆಯ್ತು ಸಭಾಧ್ಯಕ್ಷರೇ. 8% ಅಷ್ಟು ಡೆಟ್ ಟು GSDP ರೇಷಿಯೋ ಜಾಸ್ತಿ ಆಗಿದೆ ಸಭಾಧ್ಯಕ್ಷರೇ. ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಯೋಜನೆಗಳಿಂದ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಸತತವಾಗಿ ಜಾಸ್ತಿ ಆಗ್ತದೆ ಸಭಾಧ್ಯಕ್ಷರೇ. ನಾವು ರಾಜಸ್ಥಾನ ಅಥವಾ ಪಂಜಾಬ್ ಅಂತ ರಾಜ್ಯಗಳನ್ನ ನೋಡಿದ್ರೆ ಪಂಜಾಬ್ ಅಲ್ಲಿ ಡೆಟ್ ಟು GSDP ರೇಷಿಯೋ 46% ಇದೆ ಸಭಾಧ್ಯಕ್ಷರೇ. ಈ ರೀತಿಯಾದಂತಹ ಎಲ್ಲಾ ಕಾರ್ಯಕ್ರಮಗಳಿಂದ ಎಲ್ಲಾ ಕ್ರಮಗಳಿಂದ ಇವತ್ತು ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ರಿಂದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿರಬೇಕಿತ್ತೋ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿನ ಮರೆತಿರೋದ್ರಿಂದ ಸಭಾಧ್ಯಕ್ಷರೇ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸಿಗಾಕೊಂಡಿದ್ದೀವಿ. ಕಡೆಯಲ್ಲಿ ಸಭಾಧ್ಯಕ್ಷರೇ, ನಾನು ಮಾತಾಡಬೇಕಾದಂಥದ್ದು ಏನ್ ನಮ್ಮ ರಾಜ್ಯದ ಇಂಜಿನ್ ಏನಿದೆ, 33 ಲಕ್ಷ ಕೋಟಿಯ ನಮ್ದು ಏನು GSDP ಇದೆ, ಆದಾಯ ಗಳಿಕೆ ಏನಿದೆ ನಮ್ಮ ರಾಜ್ಯದ್ದು, ಅದರಲ್ಲಿ ಪ್ರಮುಖ ಪಾತ್ರನ ವಹಿಸ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ITBT ವಲಯ ಸಭಾಧ್ಯಕ್ಷರೇ. ಇವತ್ತು ಮಾತಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ GSDP ನಾವು ಯಾವ ತರ ಜಾಸ್ತಿ ಮಾಡಬೇಕು ಅಂತಂದ್ರೆ ಲೀಪ್ ಕಾರ್ಯಕ್ರಮಗಳನ್ನ, ಲೀಪ್ ಯೋಜನೆಗಳನ್ನ ಮಾಡಿ ರಾಜ್ಯಾದ್ಯಂತ ಪ್ರಗತಿ ಕಾಣಬೇಕಂತ ಪರಿಕಲ್ಪನೆ ಇಟ್ಕೊಂಡಿದ್ದೀವಿ ಸಭಾಧ್ಯಕ್ಷರೇ. ಕರ್ನಾಟಕದ ವಿಶೇಷತೆ, ಬೆಂಗಳೂರಿನ ವಿಶೇಷತೆ ಏನಂತಂದ್ರೆ ಸಿಲಿಕಾನ್ ವ್ಯಾಲಿ ಅಂತ ನಾವೇನ್ ಕರಿತೀವಿ, ಅಲ್ಲಿ ಸುಮಾರು 15 ಲಕ್ಷ ಇಂಜಿನಿಯರ್ಗಳಿದ್ರೆ ಟೆಕ್ ಅಲ್ಲಿ,
ಬೆಂಗಳೂರು ನಗರ ಒಂದರಲ್ಲೇನೆ 25 ಲಕ್ಷ ಜನ ಇದ್ದಾರೆ ಸಭಾಧ್ಯಕ್ಷರೇ. ಇವತ್ತು ಸ್ಟಾರ್ಟ್ಅಪ್ಗಳಲ್ಲಿ, ನವೋದ್ಯಮಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಕ್ ಮೊದಲು ಬೆಂಗಳೂರು 21ನೇ ಸ್ಥಾನದಲ್ಲಿತ್ತು ಸಭಾಧ್ಯಕ್ಷರೇ. ಇವತ್ತು 7 ಸ್ಥಾನ ಮೇಲಕ್ಕೆ ಬಂದು 14ನೇ ಸ್ಥಾನದಲ್ಲಿದೆ ಸಭಾಧ್ಯಕ್ಷರೇ. ಆ 14 ಸ್ಥಾನಗಳಲ್ಲಿ ನೀವು ಮೆಲುಕಾಕ್ ನೋಡಿದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ನಗರ ಕೂಡ ಇಲ್ಲ. ಏಷ್ಯಾ ಖಂಡ ಪೂರ್ತಿ ನೋಡಿದ್ರೆ ಬೇಜಿಂಗ್, ಶಾಂಘಾಯ್ ಬಿಟ್ರೆ ಇರ್ತಕ್ಕಂಥ ನಗರ ಒಂದೇ ಒಂದು, ಅದು ಬೆಂಗಳೂರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸಭಾಧ್ಯಕ್ಷರೇ. ಈ ರೀತಿಯಾದಂಥ ಬಂಡವಾಳಕ್ಕೆ ಪೂರಕವಾದಂಥ ವಾತಾವರಣ ಇರೋದ್ರಿಂದ ಇವತ್ತು ಈ ಒಂದು ದೊಡ್ಡ ಮಟ್ಟದಲ್ಲಿ ಕಂಪನಿಗಳಲ್ಲಿ ಬಂದು ಬಂಡವಾಳ ಹೂಡಿಕೆಗಳು ಮಾಡಿ ಉದ್ಯೋಗನ ಸೃಷ್ಟಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ಎಲೆಕ್ಟ್ರಾನಿಕ್ಸ್, ಐ ಕನ್ಕ್ಲೂಡ್ ಇನ್ 5 minutes. ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಸ್, ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಭಾಧ್ಯಕ್ಷರೇ ಬಂಡವಾಳ ಹೂಡಿಕೆ ಏನಾಗಿದೆ ಅಂತ ಕೇಳ್ತಾರೆ. ಇವತ್ತು ಫಾಕ್ಸ್ಕಾನ್ ಅಂತ ಒಂದು ಕಂಪನಿ 21,911 ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಹೂಡಿಕೆನ ಇವತ್ತು ಬೆಂಗಳೂರು ನಗರದಲ್ಲಿ ಮಾಡಿದೆ. ಲ್ಯಾಮ್ ರಿಸರ್ಚ್ ಅಂತ ಕಂಪನಿ 15,901 ಕೋಟಿ ರೂಪಾಯಿಗಳನ್ನ ಇಲ್ಲಿ ಬಂಡವಾಳ ಹೂಡಿಕೆ ಮಾಡಿ 1,400 ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ ಸಭಾಧ್ಯಕ್ಷರೇ. ಅಪ್ಲೈಡ್ ಮೆಟೀರಿಯಲ್ಸ್ 4,851 ಕೋಟಿನ ಬಂಡವಾಳ ಹೂಡಿಕೆ ಮಾಡಿ ಇಲ್ಲಿ 1,500 ಉದ್ಯೋಗಗಳನ್ನ ಬೆಂಗಳೂರಲ್ಲಿ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಸಭಾಧ್ಯಕ್ಷರೇ. ಇವೆಲ್ಲವೂ ಕೂಡ ನಮ್ಮ ಸರ್ಕಾರದ ದೊಡ್ಡ ಸಾಧನೆಗಳಾಗಿದೆ. ಮಾನವ ಸಂಪನ್ಮೂಲನೇ ಬೆಂಗಳೂರಿನ ಕರ್ನಾಟಕದ ವಿಶೇಷತೆ. ಈ ಮಾನವ ಸಂಪನ್ಮೂಲಕ್ಕೆ ಹೊಸ ರೂಪ ಕೊಡೋದಕ್ಕೋಸ್ಕರ ನಮ್ಮ ಸರ್ಕಾರ ಸಿದ್ದರಾಮಣ್ಣವರು ಮಂಡನೆ ಮಾಡಿರ್ತಕ್ಕಂಥ ಈ ಬಜೆಟ್ ಅಲ್ಲಿ ಐತಿಹಾಸಿಕ ತಗೊಂಡಿರ್ತಕ್ಕಂಥ ತೀರ್ಪುಗಳು ಇಲ್ಲಿ ನಾವು ನೋಡ್ತೀವಿ ಸಭಾಧ್ಯಕ್ಷರೇ. ಆದ್ರಿಂದ ಭಾರತದ ಕರ್ನಾಟಕದ ಬಜೆಟ್ನ ಏನ್ ನಾವು ಒಂದು $1 ಟ್ರಿಲಿಯನ್ ಎಕಾನಮಿ ಅಂತ ಮಾಡ್ಬೇಕಂತ ಕನ್ಸಿಟ್ಕೊಂಡಿದೀವಿ, ಅದರ ಅಡಿಪಾಯ ಎಲ್ಲ ಹಾಕಿದೆ ಅಂತಂದ್ರೆ 2026-27ನೇ ಇಸ್ವಿಯಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅಲ್ಲಿ ಅದಕ್ಕೆ ಅಡಿಪಾಯ ಆಗಿದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ರೀತಿಯಾದಂಥ ಐತಿಹಾಸಿಕವಾದಂಥ ಬಜೆಟ್ ನ ಮಂಡನೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಸೂಚಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಸಭಾಧ್ಯಕ್ಷ. ಧನ್ಯವಾದಗಳು. ಓಕೆ, ಈಗ ಬಾಲಜನ ಮಾತಾಡ್ಲಿಕ್ಕಿದ್ದಾರೆ. ಅದ್ರ ಮುಂಚೆ ಒಂದು ದೀಪ ಅಂತ ಒಂದ್ ಸೆಕೆಂಡ್ ಕೇಳಿದೆ. ಒಂದ್ ಸೆಕೆಂಡ್ ವಿಶ್ವನಾಥ್ ಅವರೇ, ತಾವೀಗ 2 ಸಬ್ಜೆಕ್ಟ್ ಇದೆ. ಒಂದು ನಮಗೆ KPSCಯಲ್ಲಿ ಒಂದು ರಿಪ್ಲೈ ಕೊಡ್ಲಿಕ್ಕಿದೆ, ತದನ ಒಂದು ಹೆಲ್ತ್ ಬಗ್ಗೆ ಒಂದು ಡಿಸ್ಕಷನ್ ಇದೆ, ಮತ್ತು ಅದೇ ಮತ್ತೆ ಇದೆ ನಮ್ಮ BBMP ಅದ್ರ ಬಜೆಟ್ ಮಾತಾಡಲಿಕ್ಕೆ ಬಲ್ಲದಿದ್ದಾರೆ, ಸುನಿಲ್ ಅವರು ಇದ್ದಾರೆ, ಬಹುತೇಕ ಸದಸ್ಯರು ಮತ್ತು ನಮ್ಮ ಈ ಕಾಲದ ಕೂಡ ಇದ್ದಾರೆ. ಅದಕ್ಕೂ ಅವಕಾಶ, ಸಮಯ ಅವಕಾಶ. ಬಜೆಟ್ ಮೇಲೆ ನಾಳೆ ಮಾತಾಡ್ಕೊಳ್ಳಿ. ಬೆಂಗಳೂರು ನಗರದ ಬಹಳಷ್ಟು ಸಮಸ್ಯೆ ಇದೆ, ದಯಮಾಡಿ ಬೆಂಗಳೂರು ನಗರದ ಮಾತಾಡಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ಈಗ ಒಂದೇ ನಿಮಿಷ, ಈಗ ಮಧ್ಯಾಹ್ನದವರೆಗೂ ಅವ್ರು ಮಾತಾಡ್ಲಿ.